ಪ್ರಧಾನಿ ಮೋದಿ ಬರೀ ಖಾಲಿ ಚೊಂಬು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕೃಷ್ಣ ಬೈರೇಗೌಡ ಗುಡುಗಿದ್ದಾರೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ. ಕೇಂದ್ರ ಕೊಟ್ಟಿರೋದು ಅಕ್ಷಯ ಪಾತ್ರೆನ ಚೊಂಬ. ಮತ್ತೆ ಮೋದಿ ಹಾಗೆ ದೇವೇಗೌಡರ ಸಂಬಂಧ ಹೊಸ ಲವರ್ಸ್ ತರ ಇದೆ. ಇಬ್ಬರ ಸಂಬಂಧ ಬೆಳೆದು 1 ವರ್ಷ ಆಗಿದೆ ಅಷ್ಟೇ. ಇಬ್ರು ಸೇರಿ ಚೊಂಬು ಕೊಟ್ಟಿದ್ದೇವೆ ಅಂತಿದ್ದಾರೆ. ಮೋದಿ HD ದೇವೇಗೌಡರ ವಿರುದ್ಧ ಕೃಷ್ಣ ಬೈರೇಗೌಡರು ಈ ರೀತಿ ವ್ಯಂಗ್ಯವಾಡಿದ. ನಾನು ಯಜಮಾನ್ರಿಗೆ ಕೇಳೋದು, ಯಜಮಾನ್ರೆ ತಾವು ಏನೋ ಮೋದಿಯವ್ರನ್ನ ಬಹಳ ಹೊಗಳ್ತಾ ಇದ್ದೀರಾ, ಹೊಗಳಿ. ಈಗ ನಮ್ಮ ಕೆಲಸ ಆಗ್ಬೇಕಾದ್ರೆ ಹೊಗಳೋದು ನಮ್ಮ ಸಮಾಜದಲ್ಲಿ ಸಾಮಾನ್ಯ. ಹಂಗೆ ಸ್ವಲ್ಪ ಹೊಗಳಿ ಮೋದಿಯವರಿಗೆ ದೊಡ್ಡ ಮನ್ಸು ಮಾಡಿ ರಾಜ್ಯದ ರೈತರಿಗೆ ಬರಬೇಕಾದಂತ ಪರಿಹಾರ ಕೊಟ್ಬಿಡಿ ಸ್ವಾಮಿ, ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರದ ಒಂದು ಸ್ಯಾಂಪಲ್ ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ. ನನಗೆ ಮೃಷ್ಟಾನ್ನ ಭೋಜನ ಬೇಡ. ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದ್ರು ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ದಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ, ಮೋದಿಯವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು? ಏನಕ್ಕೆ ನಾವು ಮೃಷ್ಟಾನ್ನ ಭೋಜನ ಕೇಳ್ತಾ ಇದೀವ, ಎಲೆ ಊಟ ಕೇಳ್ತಾ ಇಲ್ಲ? ಸುಮ್ಮನೆ ನಿಮ್ಮ ಅಕ್ಷಯ ಪಾತ್ರ ಸ್ಯಾಂಪಲ್ ಒಂದಷ್ಟು ಅವಲಕ್ಕಿ ಸುಧಾಮ ತಾನೆ ಕೃಷ್ಣನ್ ಫ್ರೆಂಡು, ಸುಧಾಮನ್ಗೆ ಅವಲಕ್ಕಿ ಕೊಟ್ಟಂಗೆ ನಮ್ಗೆ ಬಡವರಿಗೆ ಸ್ವಲ್ಪ ಅವಲಕ್ಕಿನಾದ್ರೂ ಸ್ಯಾಂಪಲ್ ಕೊಟ್ಟಿದ್ದಿದ್ರೆ, ಹೌದಪ್ಪ ಟ್ರಯಲ್ ಬೇಸಿಸ್ ಅಲ್ಲಿ ಅವಲಕ್ಕಿ ಸಿಕ್ಕಿದೆ, ನಾಳೆ ಇನ್ನ ಮೇನ್ ಪಿಕ್ಚರ್ ಬಂದಾಗ ಇನ್ನ ಸೇಕೋದೆ ಅಂತ ಹೇಳ್ಬೋದು. ಬರೀ ಗಾಳಿಪಟ ಆರಿಸೋದೇ ಆಗ್ಬಿಟ್ರೆ ಯಾವಾಗ ಸ್ವಾಮಿ ಹೊಟ್ಟೆ ತುಂಬೋದು? ಅಕ್ಷಯ ಪಾತ್ರ ಇದೆ, ಹಾಗಾದ್ರೆ ಅಪ್ಪರ್ ಭದ್ರಾದಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ಒಂದು 53 ಕೋಟಿ ಆದ್ರೂ ಕೊಡ್ಬೋದಾಗಿತ್ತಲ್ಲ. 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡಿ 53 ಪೈಸಾನು ಕೊಡ್ಲಿಲ್ಲ ಅಂದ್ರೆ ಅಕ್ಷಯ ಪಾತ್ರೆನ ಚೆಂಬ. ಅದು ವರ್ಷ ಆಗ್ತಾ ಬಂತು, ಏನು ಹೊಗಳಿದ್ದು. ಇವರು ದಾರ್ಶನಿಕರು ಅಂತ ಒಬ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ವಿಶ್ವಗುರು ಅಂತ ಇನ್ನೊಬ್ರು ಹೇಳ್ತಾರೆ. ನಾವು ಓಕೆ ಪರವಾಗಿಲ್ಲ, ಇಬ್ರು ಯಜಮಾನ್ರುಗಳು ಬಹಳ ಹೆಂಗಿದೆ ಅಂದ್ರೆ, ನಾನು ಕಾಲೇಜ್ಗೆ ಹೋದಾಗ ಯಾರನ್ನೂ ಲವ್ ಮಾಡಿರ್ಲಿಲ್ಲ, ಆದ್ರೆ ಹೊಸ ಹುಡುಗಿ ಲವ್ ಮಾಡಿದ್ರೆ ಏನು ಹೆಂಗೆ ಮಧುರ ಬಾಂಧವ್ಯ, ಇಂದ್ರ ಚಂದ್ರ. ಇದು ಹೊಸ ಲವ್ ಗೊತ್ತಿಲ್ಲ ಎಲ್ಲಿತ್ತೋ, ಆ ತರ ಮಾಡ್ಲಿ. ನಾನು ಯಾವ್ದಕ್ಕೂ ಅಸೂಯೆ ಪಡಲ್ಲ. ಏನೋ ಅದರಿಂದ ನಮ್ಮ ರಾಜ್ಯಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಸಿಗ್ಬೋದಾಗಿತ್ತಲ್ಲ ಅಂತ ಅಷ್ಟೇ ನನ್ನ ಆಸೆ, ನಂದು ಅಲ್ಪ ಆಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.